ಈ ಥಿಯೇಟರ್ನ ಒಂದು ಫ್ಯಾನ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿದಂಥ ಮೊದಲ ಚಿತ್ರ ಇರ್ಬೋದು ಇದು. ಹಾಗಾಗಿ ಆ ಹಳೆಯ ದಿನಗಳನ್ನು ಹೆಚ್ಚು ಕಡಿಮೆ 10 ವರ್ಷ ಹಿಂದೆ ನೋಡಿದ ಮೂವಿನ ಮತ್ತೊಂದು ಸಲ ಥಿಯೇಟ್ರಿಗೆ ಬಂದು ಅದು ಕನ್ನಡ ಸಿನಿಮಾವನ್ನು ಇಷ್ಟೊಂದು ಸೆಲೆಬ್ರೇಷನ್ ಅನ್ನೋ ಥರ ರೀತಿಯಲ್ಲಿ ನೋಡಿ ಭಾರಿ ಖುಷಿ ಆಗ್ತದೆ. ಒಂಥರ ನಾಸ್ಟಾಲ್ಜಿಕ್ ಮೂಮೆಂಟ್ ಅಂತ ಹೇಳ್ಬೋದು. ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಒಂದು ಅದ್ಭುತವಾಗಿರುವಂಥ ಮೂಮೆಂಟ್ ಅಂತಲೇ ಹೇಳ್ತೀನಿ. ನಾನು ಥಿಯೇಟರಲ್ಲಿ ನೋಡಿರಲಿಲ್ಲ, ನಾನು ಮಿಸ್ ಮಾಡಿದ್ದೆ ಆ್ಯಂಡ್ ಐ ರಿಗ್ರೆಟೆಡ್ ಇಟ್. ಐ ಆಮ್ ಸೋ ಗ್ಲ್ಯಾಡ್ ಇಟ್ಸ್ ಬ್ಯಾಕ್. ಆ್ಯಂಡ್ ಅವಾಗ ವೆನ್ ಇಟ್ ಗಾಟ್ ರಿಲೀಸ್ಡ್ ಅಲ್ಲ, ಐ ಥಿಂಕ್ ಬಾಹುಬಲಿ 1 ರಿಲೀಸ್ ಆಗಿತ್ತು. ಆ್ಯಂಡ್ ನಾವಾಗೆಲ್ಲ ಅಂದ್ಕೊಂಡ್ವಿ ಬಾಹುಬಲಿ 1 ಬಂದಾಗ ಎಷ್ಟೊಂದು ಹೈಪ್ ಇದೆ, ಈ ಮೂವಿ ರಿಲೀಸ್ ಆಗ್ತಿದೆ ಯಾಕೆ ಅಂತ. ಆ್ಯಂಡ್ ಇಮ್ಯಾಜಿನ್ ಈಕ್ವಲಿ ಒಂದು ಆನೆ ಥರ ದಟ್ ಮೂವಿ ವಾಸ್ ದೇರ್ ಆ್ಯಂಡ್ ದಿಸ್ ಮೂವಿ ಡಿಡ್ ಸೋ ವೆಲ್. And I'm so glad, and I really want to introduce this movie to non-Kannadiga friends, and I hope it's available everywhere so that ellargu gottagutte movie bagge. It's amazing, all songs and the fact that everything is done by them, story, music, direction. Is there anything that these guys can't do? It's amazing. Yeah. ನಾನು ಆಲ್ರೆಡಿ ನನ್ನ ಮಕ್ಕಳು ಸಣ್ಣವರಿದ್ದಾಗ ನಾವು ಹೋಗಿ ನೋಡಿದ ಮೂವಿ. ಸೊ ಇಟ್ಸ್ ತುಂಬ ಸಣ್ಣವರಿದ್ದಾಗ ಮೂವಿ ನೋಡಿದ್ದು ನಾನು ಆ್ಯಕ್ಚುಲಿ. ತುಂಬ ಇವಾಗ ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿ ಇಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ವಿ ಆಲ್ ರಿಫ್ರೆಶಿಂಗ್ ಮೆಮೊರೀಸ್. ತುಂಬ ಚೆನ್ನಾಗಿತ್ತು. ಇಟ್ಸ್ ಎ ಗುಡ್ ಮೂವಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡಿರಲಿಲ್ಲ. ದಿಸ್ ಇಸ್ ರಿಲೀಸ್ ಆದಾಗ ಮಾತ್ರ ಇಲ್ಲಿ ಬಂದು ನೋಡಿ ಸಕ್ಕತ್ತಾಗಿತ್ತು. ಸಾಯಿ ಕುಮಾರ್ ಬಂದಾಗ ಮಾತ್ರ ಕ್ರೇಜ್. ಆವಾಗ ಇದಕ್ಕಿಂತ ಇವಾಗ ಸಕ್ಕತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಷ್ಟೇ. ಆಮೇಲೆ ಅವರಿಬ್ರು ಕೂಡ ಬಂದಿದ್ದಾರೆ, ಅವ್ರನ್ನ ನೋಡಿದ್ದು ಕೂಡ ಇನ್ನೂ ತುಂಬ ಖುಷಿ ಆಯಿತು ಅಷ್ಟೇ. ಆ್ಯಕ್ಚುಲಿ ನಾನು ಬಂದು ಮಲೆನಾಡಿಂದ. ಸೊ ಈ ಫಿಲಮ್ ಎಷ್ಟು ಕನೆಕ್ಟ್ ಆಯಿತು ಅಂದರೆ ಲೈಕ್ ನಮ್ಮ PU ಟೈಮಲ್ಲಿ ನಮ್ಮ ಊರಿಂದೆಲ್ಲ ತುಂಬ ಕನೆಕ್ಟ್ ಆಯಿತು. ಸಾಯಿ ಕುಮಾರ್ ಸರ್ ಅಂತೂ ಅದನ್ನು ಆ್ಯಕ್ಟ್ ಮಾಡುವಾಗ ಓಕೆ ಆ್ಯಸ್ ಇಫ್ ವಿ ಆರ್ ದೇರ್ ಸರ್. ನಿಜ ಅನ್ಎಕ್ಸ್ಪೆಕ್ಟೆಡ್. ಇಟ್ ವಾಸ್ ಅ ಥ್ರಿಲ್ಲರ್. ಆ್ಯಂಡ್ ಇವತ್ತಿಗೂ ಅದು ಎಷ್ಟು ಕನೆಕ್ಟೆಡ್ ಆಗಿದೆ, ನಮ್ಮನ್ನೆಲ್ಲ ಎಷ್ಟು ಕರೀತಿದೆ ಅಂದರೆ ದಟ್ಸ್ ದ ಸ್ಟೋರಿ ಸರ್. ಆ್ಯಂಡ್ ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್, ಅನ್ಮ್ಯಾಚಬಲ್. ವಿಲ್ ಬಿ ವೇಟಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಫಿಲಮ್ ಅಷ್ಟೇ ಸರ್. ವಿತ್ ಫ್ಯಾಮಿಲಿ ನೀವು ನೋಡಲೇಬೇಕಿದನ್ನು ಅಂತ ತೋರಿಸಿ. ಈಗ ಮತ್ತೆ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ, ಮತ್ತೆ ಬರ್ತೀವಿ ಸರ್. 10 ವರ್ಷದಿಂದ 50 ರೂಪಾಯಿಗೆ ನೋಡಿದ್ದೆ ನಾನು ಟಿಕೆಟು. ಇವಾಗ ಹಿಂದೆ 10 ವರ್ಷದಿಂದ 50 ರೂಪಾಯಿಗೆ ಟಿಕೆಟ್ ನೋಡಿದ್ದೆ. ಆವಾಗ ಪೈಸಾ ವಸೂಲಿತ್ತು. ಇವಾಗ ಇನ್ನೂ ಡಬಲ್ಲು. ಯಾಕಂದರೆ ಇಬ್ಬರು ಆ್ಯಕ್ಟರ್ಸು ಇಲ್ಲೇ ಬಂದಿದ್ದಾರೆ. ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಸೇಮ್ ಫೀಲ್ ಇವಾಗಲೂ ಕೊಡ್ತಾಯಿದ್ದೆ 10 ವರ್ಷ ಆದಮೇಲೆ. ದಟ್ಸ್ ಇಟ್. ನಾನು ಥಿಯೇಟ್ರಲ್ಲಿ ಇಲ್ಲೇ ಇಲ್ಲ. ನಾನು ಹೈಸ್ಕೂಲೇನೋ ಹೈಯರ್ ಪ್ರೈಮರಿಲಿ ಇದ್ದೆ ನಾನು ಸಿನಿಮಾ ರಿಲೀಸ್ ಆದಾಗ. ಪೂರ್ತಿ ಹೈಪ್ ಇತ್ತು. ಅಂದರೆ ಫಸ್ಟ್ ಆಫ್ ಆಲ್ ಕೇಳಿದಾಗ ಡೈರೆಕ್ಟ್ರು ಲಿರಿಕ್ಸ್ ಅವರೇ ಬರ್ತಾರೆ, ಹಾಡು ಅವರೇ ಹಾಡಿದ್ದಾರೆ, ಡೈರೆಕ್ಟರು ರೈಟರು ಎಲ್ಲ ಅವರೇ. ಕೇಳಿ ಭಾಳ ಖುಷಿ ಆಯ್ತು. ಇವಾಗ ಮತ್ತೆ ರಿಲೀಸ್ ಅಂದರೆ ಮಿಸ್ ಮಾಡ್ಕೊಳೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಳೋ ಇದೇ ಇಲ್ಲವಲ್ಲ, ಅದಕ್ಕೆ ಬಂದ್ವಿ. ಬಳ್ಳಾರಿಯಿಂದ ನಾವು ತುಂಬ ಖುಷಿ ಆಯಿತು ಬಂದು. ಸರ್ ಅವಾಗಿರೋ 10 ಇಯರ್ಸ್ ಬ್ಯಾಗಿರೋ ಕ್ರೇಜ್ ಇದೆ ಸರ್. ಆ್ಯಕ್ಚುಲಿ ಏನೂ ಚೇಂಜ್ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಯಾಕೆಂದರೆ ಆ ಸ್ಟೋರಿ ಹಂಗಿದೆ. ದ ವೇ ಇಟ್ಸ್ ಬೀನ್ ರಿಟರ್ನ್, ಇಟ್ ಬೀನ್ ಶಾರ್ಟ್. ಇಟ್ಸ್ ಲೈಕ್ ಹಾಲಿವುಡ್ ಫಿಲ್ಮ್ ಫಾರ್ ಅಸ್ ಆ್ಯಕ್ಚುಲಿ. ಆವಾಗಲೂ ಗೂಸ್ ಬರುತ್ತೆ, ಈಗಲೂ ಬರುತ್ತೆ. ನನಗೆ ತುಂಬ ಇಷ್ಟ ಆಗೋದು ರೈಟಿಂಗ್ ಪಾರ್ಟ್ ಸರ್. ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತೆಲ್ಲ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ ಬ್ರದರ್ಸ್ ಅನೂಪ್ ಭಂಡಾರಿ ಸರ್ ಆಗೋದು ಬಂದು. ಸೊ ಇದು ಮತ್ತೆ ಹೌಸ್ಫುಲ್ ಆಗಿರೋದು ನನಗೆ ಆಶ್ಚರ್ಯ ಸರ್. ಈ ರಿಲೀಸ್ ಆಗಿ ಹೌಸ್ಫುಲ್ ಆಗಿರೋದಿದೆಯಲ್ಲ, ಇಟ್ಸ್ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸ್ ಫಾರ್ ಎ ರಿಲೀಸು. ಸೊ ಇದನ್ನು ಅವರು ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ ಡಿಮಾಂಡ್ ಇದೆ ಪಬ್ಲಿಕಲ್ಲಿ. ಸೊ ಐ ವಿಶ್ ಭಂಡಾರಿ ಬ್ರದರ್ಸ್ ಆಲ್ ದಿ ಬೆಸ್ಟ್ ಆ್ಯಂಡ್ ಐ ವಿಶ್ ಮೋರ್ ಪೀಪಲ್ ಕಮ್ ಆ್ಯಂಡ್ ಮೇಕ್ ಅಗೇನ್ ದಿಸ್ ಸಕ್ಸಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ರಂಗಿತರಂಕ ಅಂತ ಒಂದು ಸಿನಿಮಾ ನೀವು ಆಲ್ರೆಡಿ ಕೇಳಿರ್ತೀವಿ. 2015 ರಿಲೀಸ್ ಆಗಿರೋಂಥ ಮೂವಿ ಮತ್ತು ನಿಮಗೋಸ್ಕರ ರಿಲೀಸ್ ಆಗಿದೆ. ಯಾವ್ಯಾವ ಥಿಯೇಟ್ರಲ್ಲಿ ನೋಡಿಲ್ವೋ ಮತ್ತೆ ಥಿಯೇಟ್ರಿಗೆ ಬನ್ನಿ. ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಬಟ್ ಹಬ್ಬ ಮಾಡ್ತಾ ಇದ್ದಾರೆ. ಬಂದು ಹಬ್ಬ ಮಾಡಿ. ಯಾಕಂದರೆ ಟಿ ವಿಲಿ ನೋಡೋದು ಬೇರೆ, ಥಿಯೇಟ್ರಲ್ಲಿ ನೋಡೋದು ಬೇರೆ. ಯಾವ್ಯಾವ ಅವಾಗ ಮಿಸ್ ಮಾಡ್ಕೊಂಡಿದ್ದೀವೋ ಬಂದು ನೋಡ್ಬೋದು. ಮತ್ತು ಯಾವ್ಯಾವ ನೋಡಿದ್ದೀವೋ ಬಂದು ಮತ್ತೆ ನೋಡ್ಬೋದು. ತುಂಬ ಒಳ್ಳೆಯ ಸಿನಿಮಾ. ನಿಮಗೆ ಎಲ್ಲೂ ಬೋರ್ ಅನ್ಸಲ್ಲ. ನನಗೂ ಕೂಡ ನಾಸ್ಟಾಲ್ಜಿಕ್ ಮೂಮೆಂಟ್ ಇತ್ತಲ್ಲ, ಎಲ್ರಿಗೂ ಕೂಡ ಆಡಿಯನ್ಸ್ ಬಂದಿರುವಂಥ ಎಲ್ಲ ಆಡಿಯನ್ಸ್ಗೂ ಕೂಡ ಅದೇ ಥರ ಮೂಮೆಂಟ್ ಇತ್ತು. 10 ವರ್ಷಗಳ ನಂತರ ಒಂದು ಮಾಸ್ಟರ್ ಪೀಸ್ನ ಮತ್ತೆ ನೋಡ್ತಿದ್ದು ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಸರ್ ಆಡಿಯನ್ಸ್ ಜೊತೆ ನೋಡಿದ್ದು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆಡಿಯನ್ಸ್ ಜೊತೆ ಅಫ್ಕೋರ್ಸ್ ಹಿಂದೆನೂ ನೋಡಿದ್ದೆ ಫಸ್ಟ್ ಟೈಮ್ ರಿಲೀಸ್ ಆದಾಗ. ಅದೇ ಖುಷಿ ಇವತ್ತು ಆಯಿತು. ಅದು 10 ವರ್ಷ ಆದಮೇಲೆ ಎಲ್ಲರೂ ಇಷ್ಟೊಂದು ಖುಷಿಲಿ ಕಿರ್ಚಾಡಿಕೊಂಡು ನಕ್ಕೊಂಡು ನೋಡೋದನ್ನು ನೋಡಿದಾಗ
ಹೊಸದಾಗಿ ರಿಲೀಸ್ ಆದಂಗೆ ಒಂದು ಫೀಲಿಂಗ್ ಆಯಿತು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ದು. ಯಾಕಂದರೆ ನಾನು ಅಲ್ಲಿ ಸಿನಿಮಾ ಮಾಡಿದಾಗ ಅವರು US ಅಲ್ಲಿದ್ದರು, ಸೊ ಜೊತೆಗೆ ನೋಡೋಕ್ಕಾಗಿರಲಿಲ್ಲ. ಆ್ಯಂಡ್ ಮಗಳು ಅವಾಗ ತುಂಬ ಚಿಕ್ಕವಳಿದ್ಲು, ಹೆದರ್ಕೊಂಡು ಆಚೆ ಬಂದುಬಿಟ್ಟಿದ್ಲು ಥಿಯೇಟ್ರಿಂದ. ಸೊ ಇವಾಗ 10 ವರ್ಷ ಆದಮೇಲೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಅದರಲ್ಲೂ ನನ್ನ ವೈಫ್ ಶಿ ಇಸ್ ಬಿನ್ ಅ ಬಿಗ್ ಸಪೋರ್ಟ್. ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಡಿಸೈನರ್ ರಂಗಿತ್ ರಂಗದಿಂದ ಹಿಡಿದು ರಾಜರಥ, ವಿಕ್ರಾಂತ್ ಋಣ, ಈಗ ಬಿಲ್ಲಾರಂಗ ಭಾಷೆ ಎಲ್ಲದಕ್ಕೂ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು. ಆ್ಯಂಡ್ ನನ್ನ ಮಗಳು ಇದರಲ್ಲಿ ರಾಜರಥದಲ್ಲಿ, ವಿಕ್ರಾಂತ್ ಋಣದಲ್ಲಿ ಚಿಕ್ಕ ಪಾತ್ರ ಮಾಡಿದ್ಲು. ಆ್ಯಂಡ್ ಚಿಕ್ಕಿ ಬೊಂಬೆ ಸಾಂಗ್ನ ಹಾಡಿದ್ಲು ಕೂಡ. ಸೊ ಇವತ್ತು ಜೊತೆಗೆ ಸಿನಿಮಾ ನೋಡಿದ್ದೀವಿ. ಐ ಥಿಂಕ್ ರಾಜರಥ ಒಂದು ನಾವು ಜೊತೆಗೆ ನೋಡಿದ್ದು, ಅದು ಬಿಟ್ಟರೆ ಇವತ್ತೇ ನನ್ನ ಸಿನಿಮಾನ ಜೊತೆಗೆ ನೋಡ್ತಾ ಇರೋದು. ವಿಕ್ರಾಂತ್ ಋಣ ಟೈಮಲ್ಲೂ ನೋಡೋಕ್ಕಾಗಿರಲಿಲ್ಲ. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸರ್ಪ್ರೈಸಿಂಗ್. ಆ್ಯಂಡ್ ಇಷ್ಟು 10 ವರ್ಷ ಆದಮೇಲೂ ಜನ ಈ ಲೆವೆಲ್ಗೆ ಬಂದು ನೋಡ್ತಾ ಇರೋದು. ಆ್ಯಂಡ್ ಇವಾಗ ತಾನೇ ನಮ್ಮ ಪ್ರೊಡ್ಯೂಸರ್ ಜೊತೆ ಕೂಡ ಮಾತಾಡ್ತಾಯಿದ್ದೆ, ಪ್ರಕಾಶ್ ಅವ್ರ ಜೊತೆ. ಸೊ ಇನ್ನೂ ದೊಡ್ಡ ರೀತಿಯಲ್ಲಿ ಇದನ್ನು ತೊಗೊಂಡು ಹೋಗಬೇಕು ಅಂತಿದ್ದೀವಿ. ಇವಾಗ ಇನ್ನಷ್ಟು ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಮಾಡಿ, ಇನ್ನಷ್ಟು ಶೋಸ್ ಇನ್ಕ್ರೀಸ್ ಮಾಡಿ. ಆಲ್ರೆಡಿ ಇವತ್ತಿಗೆ ತುಂಬ ಶೋಸ್ ಇನ್ಕ್ರೀಸ್ ಆಯಿತು. ಬಿಕಾಸ್ ಫಸ್ಟ್ ಡೇ ರೆಸ್ಪಾನ್ಸ್ ನೋಡಿಬಿಟ್ಟು ನಾವು ಅಂದ್ಕೊಂಡಿದ್ದ ಒಂದಷ್ಟು ಜನ ಬರ್ತಾರೆ ಅಂತ, ಬಟ್ ಈ ಲೆವೆಲ್ಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೋ ಮೆನಿ ಹೌಸ್ಫುಲ್ ಶೋಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಆಡಿಯನ್ಸ್ಗೆ. 10 ವರ್ಷ ಆದಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ಇನ್ನೊಂದು 10 ವರ್ಷ ಆದಮೇಲೆ ಮತ್ತೆ ರಿಲೀಸ್ ಮಾಡ್ತೀವಿ, ಅವಾಗಲೂ ಇದೇ ರೀತಿ ಬನ್ನಿ. ಥ್ಯಾಂಕ್ ಯು. ಸರ್, ಜನರಲ್ ಆಗಿ ಥಿಯೇಟರ್ ಮಿಸ್ ಆದವರು ಬಂದು ಥಿಯೇಟರ್ ನೋಡ್ತಾರೆ. ಬಟ್ ಆವಾಗ 5 ಸಲ 6 ಸಲ ಥಿಯೇಟರ್ ನೋಡಿದವರು ಕೂಡ ಬಂದಿದ್ರು. ಅವರು ಕೂಡ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ರು. ಅವತ್ತು ನಾನು ಮಾತ್ರ ಬಂದಿದ್ದೀವಿ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿದ್ದೀನಿ. ಸೊ ಆ ಮೂಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ? ಅದೆಲ್ಲ ಕೇಳ್ತೀವಿ. ಇಲ್ಲ, ತುಂಬ ಜನ ಹೇಳಿದ್ರು 15 ಸಲ 20 ಸಲ 30 ಸಲ ನೋಡಿದ್ದೀವಿ, ಆದರೂ ಮತ್ತೆ ಥಿಯೇಟ್ರಲ್ಲಿ ನೋಡೋಕ್ಕೆ ಬಂದಿದ್ದೀವಿ ಅಂತ. ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಸಿನಿಮಾಗಳು, ಆದ್ರೂ ಮತ್ತೆ ಥಿಯೇಟ್ರಿಗೆ ಬಂದು ನೋಡಿರೋಂಥ ಸಿನಿಮಾನ ಇಟ್ ಈಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಒನ್ಸ್ ಮೋರ್ ಪವರ್ ಆಫ್ ಗುಡ್ ಸಿನಿಮಾ ಅನಿಸುತ್ತೆ. ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನು 10 ವರ್ಷ ಬಿಟ್ಟರೂ ಮತ್ತೆ ಬಂದು ನೋಡ್ತಾರೆ ಅದಕ್ಕೆ ಇದೇ ಸಾಕ್ಷಿ. ಎಷ್ಟೋ ಜನ ಅಫ್ಕೋರ್ಸ್ ಚಿಕ್ಕ ಮಕ್ಕಳಿದ್ರು ಇದು ರಿಲೀಸ್ ಆದಾಗ, ಅವರೆಲ್ಲ ಇವಾಗ ಚಿಕ್ಕವರಿದ್ದಾಗ ಬೇರೆ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದರು, ಇವಾಗ ದೊಡ್ಡವರಾದ್ಮೇಲೆ ಬೇರೆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಅದನ್ನು ಹಂಚ್ಕೊಂಡ್ರು ಬಂದೆಲ್ಲರೂ. ಸೊ ಆಲ್ ಇನ್ ಆಲ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸರ್, ಇವತ್ತು ರಂಗಿತರಂಗ ರಿಲೀಸ್ ಆಗಿದೆ. ಆಡಿಯನ್ಸ್ ಶಿಳ್ಳೆ, ಚಪ್ಪಾಳೆ, ವಿಜಲ್ಸ್, ಥಿಯೇಟರ್ ತುಂಬಿತ್ತು. ಹೇಗೆ ಅನಿಸ್ತು ಸರ್ ಈ ಮೂಮೆಂಟ್? ಆ್ಯಕ್ಚುಲಿ 10 ವರ್ಷ ಆದಮೇಲೆ ನಾನು ಮೊದಲನೇ ಸಲ ಇವತ್ತು ರಂಗಿತರಂಗ ಮತ್ತೆ ನೋಡಿದ್ದು. ಈಗ ಒರೇನ್ ಮಾಲಲ್ಲಿ ಹೌಸ್ಫುಲ್ ಶೋ. ಸೊ ಜನರ ಜೊತೆ ನೋಡಿದಾಗ ಪ್ರತಿಯೊಂದು ಡೈಲಾಗೂ ಕಿರಿಸ್ತಾ ಇದ್ದಾರೆ, ಪ್ರತಿಯೊಂದು ಮೂಮೆಂಟಿಗೂ ಶಿಳ್ಳೆ ಹೊಡಿತಾ ಇದ್ದಾರೆ. ಸೊ ಖುಷಿಯಾಯಿತು. ಆ ನೆನಪುಗಳೆಲ್ಲ ಮತ್ತೆ ನಾವು ಫಸ್ಟ್ ಟೈಮ್ ರಿಲೀಸ್ ಮಾಡಿದಾಗ ಆಗಿದ್ದು, ನಾವು ಸಿನಿಮಾ ಶೂಟಿಂಗ್ ಮಾಡಿದಾಗ ಆಗಿದ್ದಂಥ ಕೆಲವು ಇನ್ಸಿಡೆಂಟ್ಸು ಅದೆಲ್ಲ ಮತ್ತೆ ನೆನಪಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಜನರಿಗೆ. ನಾನು ಬಿಕಾಸ್ ನಿನ್ನೆಯಿಂದನೂ ಫ್ರೈಡೇಯಿಂದನೂ ಹೌಸ್ಫುಲ್ ಶೋಸ್ ಆಗ್ತಾನೇ ಇದೆ, ಶೋಸ್ ಜಾಸ್ತಿ ಆಗ್ತಾಯಿದೆ. ಸೊ ರಿಲೀಸ್ ಆದಾಗಲೂ ಅದೇ ಪ್ರೀತಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್, ರಿಲೀಸ್ ಸಿನಿಮಾಗೆ ಹೌಸ್ಫುಲ್ ಆಗೋದು ತುಂಬಾ ದೊಡ್ಡ ವಿಷಯ ಆಗುತ್ತೆ. ಸೊ ಅದರಲ್ಲೂ ಕೂಡ ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂದಾಗ ಆಡಿಯನ್ಸ್ ತುಂಬ ಹಿಂದೆ ಜಾಗ್ತಿರ್ತಾರೆ. ಬಟ್ ಇವತ್ತು ಎಲ್ಲರೂ ಬಂದರು ಸಿನಿಮಾ ನೋಡಿದ್ರು. ಸೊ ಅವ್ರೇನಂತಿದ್ದಾರೆ ಅಂದರೆ ಐ ವಾಂಟ್ ಈ ಥರದ ಒಂದು ಈ ಕಾಂಬಿನೇಷನ್ ಮತ್ತೆ ಬೇಕು ನಮಗೆ ಅಂತಿದ್ದಾರೆ. ಸೊ ಮತ್ತೆ ಭಂಡಾರಿ ಬ್ರದರ್ಸ್ ಮತ್ತೆ ಜೊತೆಯಾಗಿ ಬರುವಂತಹ ದಿನಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಲ್ಲ, ಖಂಡಿತವಾಗ್ಲೂ ನಮಗೂ ಅದೇ ಹೇಳಿದ್ರು, ಮತ್ತೆ ಜೊತೆಗೆ ಮಾಡಿ, ಮತ್ತೆ ಈ ಥರ ಕಂಟೆಂಟ್ ಇರೋವಂಥ ಸಿನಿಮಾ ಮಾಡಿ ಅಂತ. ಸೊ ಡೆಫಿನೆಟ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈಗ ಅನೂಪ್ ಅವರು ಸುದೀಪ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ, ಬಿಲ್ಲಾರಂಗ ಭಾಷಾ. ಸೊ ಪ್ರಾಬ್ಲಿ ಅದಾದಮೇಲೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಅವ್ರಿಗೆ ಬಂದರೆ ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಆ್ಯಂಡ್ ಖುಷಿಯಾಗಿದೆ ಏನಂದರೆ ಕೆಲವರು ಸಿನಿಮಾನ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾಯಿದ್ರು, ಅವರು ಇದ್ದರು. ಆಮೇಲೆ ಕೆಲವರು ಚಿಕ್ಕ ಮಕ್ಕಳಾಗಿದ್ದಾಗ ನೋಡಿದವರು ಮತ್ತೆ ಸಿನಿಮಾ ನೋಡೋಕ್ಕೆ ಬಂದಿದ್ರು. ಸೊ ಪ್ರತಿಯೊಬ್ಬರಿಗೂ ಸಿನಿಮಾ ಅದೇ ರೀತಿಲಿ ಕನೆಕ್ಟ್ ಆಗ್ತಾ ಇರೋದು. ಐ ಥಿಂಕ್ ಇಟ್ಸ್ ಮ್ಯಾಜಿಕ್ ಆಫ್ ಸಿನಿಮಾ. ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂದರೆ ನನಗೂ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ. ಅದು ಪ್ರಾಬ್ಲಿ ನಾವು ಪುಣ್ಯ ಮಾಡಿದ್ವಿ ಆ ಥರ ಒಂದು ಸಿನಿಮಾದ ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.